ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವುದೇ ಥರನಾದಂಥ ಬೀಡ್ಸ್ ಹಾಕದೆ ಓವಲ್ ಶೇಪಲ್ಲಿ ಯಾವ ಥರನಾಗಿ ಡಿಸೈನ್ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 8 ನಂಬರು ನೀಡಲ್ನ ತೊಗೊಂಡಿದ್ದೀನಿ. ಸೀಸರು ಹಾಕೋಕ್ಕೆ ಬಟ್ಟೆನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಲಾಕ್ ಹಾಕೋಬೇಕು. ಲಾಕ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶ್ ಹಾಕಬೇಕು. ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಯಾಕಂದರೆ ಕುಚ್ಚು ಹಾಕೊಳ್ಳೋಕ್ಕೆ ಸ್ಪೇಸ್ ಬೇಕಲ್ವ, ಅದಕ್ಕೋಸ್ಕರ 5 ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಹಾಕೋಬೇಕು. ನಿಮಗೆ ಕುಚ್ಚು ಬೇಕು ಅಂತಂದರೆ 5 ಚೈನ್ ಹಾಕೊಳ್ಳಿ, ಇಲ್ಲಾಂದರೆ ಸ್ಪೇಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಕರೆಕ್ಟ್ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕೊಂಡು ಕರೆಕ್ಟ್ ಅದನ್ನು ಸಹಿತ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ ಹಾಕೊಂಡು ಇಲ್ಲೇನು 5 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ. ಅದಾದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ನಾವು ಫಸ್ಟಿಗೆ ಏನು 5 ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿಗೇನೆ ವರ್ಕ್ ಮಾಡ್ಕೊತಾ ಹೋಗಬೇಕು. ಇವಾಗ ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಅದು ನಿಮ್ಮದು 5 ಚೈನ್ ಎಷ್ಟಿದೆ ಅಲ್ವಾ ಅದು ಫಿಲ್ ಆಗುವವರೆಗೂ ಹಾಕೋಬೇಕು. ನಾನಿಲ್ಲಿ 8 ಹಾಕೋತೀನಿ. 3. ಇದು ತುಂಬ ಸಿಂಪಲ್ ಇದೆ, ಯಾವುದೇ ಥರನಾದಂಥ ಬೀಡ್ಸನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ. 6. ಹೊಸದಾಗಿ ಕಲಿಯೋರಿಗೂ ಇದು ಈಸಿ ಆಗುತ್ತೆ. ಇಲ್ಲಿ ನಾನು ಸಿಂಗಲ್ ಕಲರಲ್ಲೇ ಹಾಕ್ತಾ ಇದ್ದೀನಿ, ನೀವು ಬೇಕಿದ್ರೆ ಡಬಲ್ ಕಲರು ಯೂಸ್ ಮಾಡ್ಕೋಬೋದು. 7. ಇವಾಗ ಮತ್ತೆ ಇಲ್ಲಿ ಫಸ್ಟಿಗೆ ಏನು 5 ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿನೇ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. 1, 2. ಇದು ಓವಲ್ ಶೇಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ ಡಿಸೈನು. 4, 5, 8. ಇವಾಗ 8 ಡಬಲ್ ಕ್ರೋಶನ ಹಾಕ್ಕೊಂಡ್ವಿ. ಅದಾದಮೇಲೆ ನಾವು ಇಲ್ಲಿ 2 ಚೈನ್ ಏನು ಹಾಕ್ಕೊಂಡಿರ್ತೀವಲ್ವ ಫಸ್ಟಿಗೆ ಅಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನಿಲ್ಲಿ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವಲ್ವ ಆ ಪ್ರತಿ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕೋತಾ ಹೋಗ್ತೀನಿ. ಇದು 2ನೇದ್ದು. ಇದೇನು ಗ್ಯಾಪ್ ಇರುತ್ತಲ್ವ ಚೈನ್ ಗ್ಯಾಪು ಅದರ ಮಧ್ಯದಲ್ಲಿ ಹಾಕೋಬೇಕು. ಮತ್ತು ಈ ಗ್ಯಾಪ್ ಮಧ್ಯ ಡಬಲ್ ಕ್ರೋಶ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತಲ್ವ ಅಲ್ಲಿನೇ ಹಾಕೋಬೇಕು. ಮತ್ತು ಸೇಮ್ ಇದು ಪಿಕಾಕ್ ನಾಟ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮತ್ತು 3 ಚೈನ್ ಮತ್ತು ಸಿಂಗಲ್ ಕ್ರೋಶ. ನಿಮಗೆ ಬೀಡ್ಸ್ ಬೇಕಾ ಅನಿಸಿದವರು ಬೀಡ್ಸನ್ನು ನಾವು ಫಸ್ಟಿಗೇನು 8 ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ 8 ಡಬಲ್ ಕ್ರೋಶದಲ್ಲಿ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗ್ಬೋದು. ಅದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಇದು ಫುಲ್ ಮೇಲ್ಗಡೆನೂ ಇದೇ ಡಿಸೈನ್ನ ಮಾಡಿಕೊಂಡ್ರೆ ಅದು ಒಂಥರ ಫ್ಲವರ್ ಶೇಪಲ್ಲಿ ಕಾಣಿಸುತ್ತೆ ಡಿಸೈನು. ಇವಾಗ
ಇವಾಗ ಇದು ಫುಲ್ ರಿಂಗಿಗೆ ಕಂಪ್ಲೀಟ್ ಮಾಡಿಕೊಂಡೆ. ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ರೆ ಇವಾಗ ಒಂದು ಡಿಸೈನು ರೆಡಿ ಆಯಿತು. ಇದು ಒಂದೇ ಸ್ಟೆಪ್ಪಲ್ಲಿ ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವುದೇ ಥರನಾದಂಥ ಬೀಡ್ಸನ್ನು ಯೂಸ್ ಮಾಡಿಲ್ಲ. ಬೀಡ್ಸ್ ಯೂಸ್ ಮಾಡದೆ ಯಾವ ಥರನಾಗಿ ಹಾಕೋದಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಡಿಸೈನು ಸೇಮ್ ಇದೇ ಥರನಾಗಿ ಹಾಕೋತಾ ಹೋಗಬೇಕು. ನೋಡಿ ಯಾವ ಥರನಾಗಿ ಕಾಣಿಸುತ್ತೆ ಅಂತ. ಮೇಲ್ಗಡೆ ಒಂದು ಸ್ಟೆಪ್ಪು, ಕೆಳಗಡೆ ಒಂದು ಸ್ಟೆಪ್ಪು ಈ ಥರನಾಗಿ. ಇವಾಗ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಮತ್ತೆ 2 ಚೈನ್ ಹೀಗೆ ನೀವು ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನಿಮಗೆ ಇದು ಡಿಸೈನ್ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇದೇ ಡಿಸೈನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಒಂದೇ ಡಿಸೈನ್ನ ತೋರಿಸಿದ್ದೀನಿ. ಪೂರ್ತಿ ಆದಮೇಲೆ ಹೀಗೆ ಕಾಣಿಸುತ್ತೆ ನೋಡಿ. ಡಿಸೈನು ಸಿಂಪಲ್ಲಾಗಿ ಕಾಣಿಸುತ್ತೆ. ಇಲ್ಲೇನು 5 ಚೈನ್ ಹಾಕ್ಕೊಂಡಿದ್ದೀನಲ್ವ ಅಲ್ಲಿ ಒಂದೊಂದು ಕುಚ್ಚನ್ನು ಹಾಕೋಬೇಕು. ನಿಮ್ಮ ಸೀರೆಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಗಿ ಕುಚ್ಚು ಹಾಕೋಬೇಕು. ಕುಚ್ಚು ಹಾಕೊಂಡ್ಮೇಲೆ ಈ ಥರನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.